ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆದ 30ನೇ ಘಟಿಕೋತ್ಸವ. 3 ಜನ ಸಾಧಕರಿಗೆ ನಾಡೋಜ ಗೌರವ ಪದವಿ ಪ್ರದಾನ ಮಾಡಿದ ರಾಜ್ಯಪಾಲರು. ರೈತರಿಗೆ ಗುಡ್ ವಿಲ್ ನೀಡುವಲ್ಲಿ ಬಿಎಂಎಂ ಕಾರ್ಖಾನೆಯಿಂದ ತಾರತಮ್ಯ. ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ನಡೆಸಿದ ಗರಗ ಗ್ರಾಮದ ಗುಡ್ ವಿಲ್ ವಂಚಿತ ರೈತರು. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕಾಗಿ 3ನೇ ದಿನದಂದು ಮುಂದುವರೆದ ಧರಣಿ ಸತ್ಯಾಗ್ರಹ. ಮೀಸಲಾತಿ ಹೆಚ್ಚಳ ಮಾಡದಿದ್ದಲ್ಲಿ ಹೋರಾಟದ ಸ್ವರೂಪ ಬದಲು ಸ್ಪಷ್ಟಪಡಿಸಿದ ಶಾಸಕ ಜೆಎನ್ ಗಣೇಶ್. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಎಸ್ಡಿಪಿಐ ಸಂಘಟನೆ. 13 ಲಕ್ಷ ಮೊತ್ತದಲ್ಲಿ ನಡೆಯಲಿರುವ ಡ್ರೈನೇಜ್ ಕಾಮಗಾರಿ. ತನ್ನಿಮಿತ್ಯ ನಗರಸಭೆಯಿಂದ ನೆರವೇರಿದ ಭೂಮಿ ಪೂಜೆ. ಈಗ ವಾರ್ತೆಗಳ ವಿವರ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ 12ರಂದು 30ನೇ ನುಡಿ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿವಿಧ ರಂಗದಲ್ಲಿ ತಮ್ಮದೇ ಆದ ಸಾಧನೆಗೈದ 3 ಜನ ಸಾಧಕರಿಗೆ ರಾಜ್ಯಪಾಲರಿಂದ ನಾಡೋಜ ಗೌರವ ಪದವಿ ಪ್ರದಾನ ಮಾಡಿ ಶುಭ ಹಾರೈಸಿದರು. ಹೀಗೆ ದಿನಾಂಕ 12ರಂದು ಇಳಿಹೊತ್ತಿನ ಸಂಜೆ ವೇಳೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 30ನೇ ಘಟಿಕೋತ್ಸವ ಕೈಗೊಳ್ಳಲಾಗಿತ್ತು. ಹೀಗೆ ಘಟಿಕೋತ್ಸವಕ್ಕೆ ಆಗಮಿಸಿದ ಗಣ್ಯರನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸಾಂಪ್ರದಾಯಿಕ ವಾದ್ಯಗೋಷ್ಠಿಗಳೊಂದಿಗೆ ನವರಂಗ ಬಯಲು ರಂಗಮಂದಿರಕ್ಕೆ ಸ್ವಾಗತಿಸಿ ಕರೆತರಲಾಯಿತು. ಬಳಿಕ ಸಾಹಿತಿಗಳಾದ ಪ್ರೊಫೆಸರ್ ಟಿವಿ ವೆಂಕಟಾಚಲ ಶಾಸ್ತ್ರಿರವರಿಗೆ, ಗೋರು ಚನ್ನಬಸಪ್ಪನವರಿಗೆ ಹಾಗೂ ಭಾಷ್ಯಂ ಸ್ವಾಮಿಗಳಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ನಾಡೋಜ ಗೌರವ ಪದವಿ ಪ್ರದಾನ ಮಾಡಿ ಶುಭ ಹಾರೈಸಿದರು. ಅದೇ ರೀತಿ ಚಿತ್ರದುರ್ಗದ ಶಿವಮೂರ್ತಿ ಮುರುಘಾ ಶರಣರಿಗೆ ಸೇರಿದಂತೆ 1387 ಜನರಿಗೆ ಡಿಲಿಟ್ ಹಾಗೂ ಪಿಎಚ್ಡಿ ಪದವಿ ನೀಡಿ ಪ್ರೋತ್ಸಾಹಿಸಲಾಯಿತು. ಬಳಿಕ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ರವರು ನಾಡೋಜ ಪಡೆದ 3 ಜನರ ಸಾಧಕರಿಗೆ ಸೇರಿದಂತೆ ಡಿಲಿಟ್ ಹಾಗೂ ಪಿಎಚ್ಡಿ ಪದವಿ ಪಡೆದವರಿಗೆ ಅಭಿನಂದನೆ ತಿಳಿಸಿದರು. ಹಾರ್ದಿಕ ಅಭಿನಂದನೆಗಳು. मैं आज विश्व प्रसिद्ध धरोहर एवं धार्मिक तथा ऐतिहासिक नगरी हम्पी और इस कन्नड़ा विश्वविद्यालय के दीक्षांत समारोह में आकर के अत्यधिक प्रसन्न हूँ। आज हमने 3 महानुभावों को उनके विशेष कर्तव्य करने के कारण भिन्न भिन्न क्षेत्रों में जिसमें उनकी रुचि है, कर्तव्य निष्ठा से, ईमानदारी से, कठोर परिश्रम करके जन सेवा का कार्य किया है, मानवीय सेवा की है, ईश्वरीय कार्य किया है। इसलिए हमने उनको मानद उपाधि से सम्मानित किया है। ऐसे आदरणीय श्री चन्ना बसप्पा जी
डॉक्टर भाग्यम स्वामी जी और प्रोफेसर टीवी वेंकटाचला जी शास्त्री का मैं आप सबकी ओर से हार्दिक अभिनंदन करता हूं, स्वागत करता हूं और उनको बधाई देता हूं। उनके कार्यों को मैं नमन भी करता हूं। आज जिन विद्यार्थियों को शिक्षा पूर्ण करने पर डिग्री दी गई है, उपाधि उपलब्ध कराई गई है, उनको भी हार्दिक बधाई देता हूं, शुभकामनाएं देता हूं, उनके उज्जवल भविष्य की कामना भी करता हूं। ಅದೇ ರೀತಿ ಭಾರತ ಯುವಜನತೆಯಿಂದ ಕೂಡಿರುವ ದೇಶವಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ ಅಪಾರವಿದೆ. ಹಾಗಾಗಿ ಯುವ ಸಮೂಹವು ಸನ್ಮಾರ್ಗದತ್ತ ಸಾಗುವ ಮೂಲಕ ದೇಶವನ್ನ ಅಭಿವೃದ್ಧಿಯತ್ತ ಸಾಗಿಸಿಕೊಂಡು ಬರಬೇಕೆಂದು ಡಿಲಿಟ್ ಹಾಗೂ ಪಿಎಚ್ಡಿ ಪಡೆದ ಪದವಿ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. आज जिन छात्रों को उपाधि प्राप्त हुई है, एक तरह से शिक्षा पूर्ण करने के बाद उनको अपने जीवन में अच्छी राह तय करके आगे बढ़ने की कोशिश करने का अवसर है। आप और हम सब जानते हैं कि अपना देश युवाओं का देश है। देश की लगभग 60-65% आबादी 35 साल से कम उम्र के युवाओं की है और हम सब जानते हैं कि युवा देश का कर्णधार है, युवा देश के विकास का आधार है और युवाओं को सन्मार्ग पर चलकर कर्तव्यनिष्ठा और कठोर परिश्रम करके देश हित में, जनहित में मानवीय कृत्य करने की आवश्यकता है। डिग्री प्राप्त करने के बाद उस डिग्री प्राप्त होने से जो लाभ आपको मिल सकता है, जो कारोबार आप करना चाहते हैं वो कारोबार करें, परंतु कारोबार करने के साथ ही साथ आपके आचार विचार संस्कार में मानवीयता की आवश्यकता है। आप मानव सेवा की ओर अग्रसर होने का प्रयास करेंगे तो आपका जीवन सफल होगा। और जिस प्रकार से 3 महानुभावों को, 3 महापुरुषों को इतने सब लोगों के बीच में सम्मानित किया गया है, आपको भी इस प्रकार से सम्मानित होने का अवसर प्राप्त हो सकता है। मैं सोचता हूं कि हर व्यक्ति अपने जीवन में सम्मान प्राप्त करने का प्रयास करता है। ಇನ್ನು ಡಿಲಿಟ್ ಪದವಿ ಪಡೆದ ಮುರುಘಾ ಶ್ರೀಗಳು ಮಾಧ್ಯಮಗಳೊಂದಿಗೆ ಮಾತನಾಡಿ ಕನ್ನಡಕ್ಕಾಗಿ ಶ್ರಮಿಸುತ್ತಿರುವವರಿಗೆ ಪದವಿ ನೀಡಿಕೊಂಡು ಬರುತ್ತಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು. ಕನ್ನಡಕ್ಕೋಸ್ಕರವಾಗಿಯೇ ಒಂದು ವಿಶ್ವವಿದ್ಯಾಲಯ ಇರತಕ್ಕಂಥದ್ದು, ಕನ್ನಡದ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖುಷಿಯನ್ನು ಕೊಡ್ತಾ ಇದೆ, ಸಂತೋಷವನ್ನು ಕೊಡ್ತಾ ಇದೆ. ಈ ವಿಶ್ವವಿದ್ಯಾಲಯದ ಮುಖಾಂತರವಾಗಿ ಕನ್ನಡ ಅದನ್ನು ಬೆಳೆಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಕನ್ನಡದಲ್ಲಿ ಯಾರು PhD ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ, ಮತ್ತೇನೋ ಸಾಧನೆ ಮಾಡ್ತಾರೆ, ಅಂಥವರಿಗೋಸ್ಕರವಾಗಿಯೇ ಈ ವಿಶ್ವವಿದ್ಯಾಲಯ ಇರುವಂಥದ್ದು ಒಂದು ರೀತಿಯಲ್ಲಿ ಭರವಸೆಯನ್ನು ಹುಟ್ಟಿಸ್ತಾ ಇದೆ. ಕನ್ನಡಕ್ಕೆ ತನ್ನದೇ ಆಗಿರುವಂಥ ಒಂದು ಪರಂಪರೆ ಇದೆ, ಸಂಸ್ಕೃತಿ ಇದೆ. ಅದನ್ನು ಕಾಯುವ ಕಾರ್ಯವನ್ನು ಈ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಸಂತೋಷ ಅನ್ನಿಸ್ತಾ ಇದೆ. ಮರಿಯಮ್ಮನ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಗರಗ ಗ್ರಾಮದ ಕೆಲ ರೈತರ ಜಮೀನಿಗೆ ಗುಡ್ವಿಲ್ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಗುಡ್ವಿಲ್ನಿಂದ ವಂಚಿತಗೊಂಡ ಗರಗ ಗ್ರಾಮದ ರೈತರಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು.
ಇನ್ನು ನಮಗೆ ಗೊತ್ತಾಗದ ಹಾಗೆ ಕೆಡಿಬಿರವರು ನಮ್ಮ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ. ಬಿಎಂಎಂ ಕಾರ್ಖಾನೆಯವರು ಈಗಾಗಲೇ ಕೆಲ ರೈತರಿಗೆ ಉತ್ತಮ ಗುಡ್ವಿಲ್ ನೀಡಿದ್ದಾರೆ. ನಮಗೆ ಅತಿ ಕಡಿಮೆ ವೆಚ್ಚದ ಗುಡ್ವಿಲ್ ನೀಡುತ್ತೇವೆಂದು ಹೇಳುತ್ತಿದ್ದಾರೆ. ಗರಗ ಗ್ರಾಮದಲ್ಲಿ ಸದ್ಯ ನಡೆಯುತ್ತಿರುವ ರೇಟಿನ ಪ್ರಕಾರ ನಮಗೆ ಪ್ರತಿ ಎಕರೆಗೆ ಇಂತಿಷ್ಟೆಂದು ಗುಡ್ವಿಲ್ ಕೊಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸುದ್ದಿಗೋಷ್ಠಿ ಮೂಲಕ ಆಗ್ರಹಿಸಿದ್ದಾರೆ. ಸರ್ ನಮಸ್ಕಾರ. ನಾವು ಗರಗದ ಸರ್ ಸರ್ ಅಲ್ಲಿ ನಮ್ಮದು 8.5 ಎಕರೆ ಭೂಮಿ ಇದೆ ಸರ್. ನಮ್ಮದು ಒಂದು ಪಾಣಿ ಬಂದು 2 ಎಕರೆ 74 ಸೆನ್ಸ್ 2 ಎಕರೆ 74 ಸೆನ್ಸ್ ಇದೆ ಸರ್. ಈಗ KDBಗೆ ನಮಗೆ ಗೊತ್ತಾಗಲ್ದಂಗೆ KDBಗೆ ಆಗಿಬಿಟ್ಟೋ ಸರ್ ನಮ್ಮ ಭೂಮಿಗಳು. BMMನವ್ರು ಏನು ಮಾಡಿದ್ರು, ನೀವು KDB ಅಮೌಂಟ್ ತಗೊಂಬರ್ರಿ, ಗುಡ್ವಿಲ್ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಹೇಳಿದಾಗ ನಾವು ಆಯ್ತು ಬಿಡು ಅಂತಂದೇಳಿ 2016ರಲ್ಲಿ ತಗೊಂಬಂದಿವಿ ಸರ್. ತಗೊಂಬಂದು ಈಗ ಏನಾಗಿದೆ, ಒಬ್ಬರಿಗೆ 10 ಲಕ್ಷ ಕೊಟ್ಟಾರ ಸರ್, ಒಬ್ಬರಿಗೆ 15 ಲಕ್ಷ ಕೊಟ್ಟಾರ, ಒಬ್ರಿಗೆ 20 ಲಕ್ಷ ಕೊಟ್ಟಾರ, ಒಬ್ರಿಗೆ 5 ಲಕ್ಷ ಕೊಟ್ಟಾರ, ಒಬ್ರಿಗೆ 6 ಲಕ್ಷ ಕೊಟ್ಟಾರ ಸರ್. ನಾವು ಇದೇ ಥರ ಪರಿಹಾರ ನಮಗೆ ಬರುತ್ತಲ್ಲ ಅಂತಂದೇಳಿ ನಾವು ಕೇಳೋಕೆ ಹೋದಾಗ ಅಲ್ಲಿ ನಾವು ಗೇಟ್ ಹತ್ರ ಹೋದ್ರೆ ಪೊಲೀಸರನ್ನ ಕರೆಸಿ ನಮ್ಮ ದೌರ್ಜನ್ಯ ಮಾಡಿಸ್ತಾರೆ. ನಿಮಗೆ ಕೊಡಲೇಬೇಕಂತಂದು ಏನು ರೂಲ್ಸ್ ಇಲ್ಲ, ಹಿಂಗೆ ಅಂತ ಹೇಳ್ತಿದ್ದಾರೆ ಸರ್. ಆಮೇಲೆ ಪೊಲೀಸರ ಮುಖಾಂತರನೇ ಗಣೇಶ ಹೆಗಡೆ ಅವ್ರ ಹತ್ರ ಹೋದರೆ ಗಣೇಶ ಹೆಗಡೆಯವರು ಗರಗದ ಭೂಮಿ 5 ಲಕ್ಷ ನಡೀತಿದ್ದಾವೆ ಅಂತ ಅವ್ರು ಹೇಳ್ತಿದ್ದಾರೆ ಸರ್. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ನಮಗೆ. ಆಮೇಲೆ ಒಬ್ಬರಿಗೆ ನಮ್ಮ ಹತ್ರ ದಾಖಲಾತಿ ಇರೋ ಪ್ರಕಾರ ಒಬ್ಬರಿಗೆ ಎಕರೆಗೆ 7,80,000 ಕೊಟ್ಟಾರ ಸರ್, ಒಬ್ಬರಿಗೆ 5 ಲಕ್ಷ ಕೊಟ್ಟಾರ. ಇವೆಲ್ಲ ಅದಾವೆ ಸರ್ ನಮ್ಮ ಹತ್ರ ದಾಖಲಾತಿಗಳು. ಈ ಪ್ರಕಾರ ಕೂಡ ನಾವು ಕೇಳಿಲ್ಲ ಸರ್. ಅಲ್ಲಿ ಏನು ಗರಗದೊಳಗೆ ಏನು ನಡೀತೋ ಆ ಪ್ರಕಾರ ನಮಗೆ ಗುಡ್ವಿಲ್ ಅಮೌಂಟ್ ಕೊಡ್ರಿ ಸರ್ ನಮಗೆ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ, ಸತಾಯಿಸ್ತಿದ್ದಾರೆ ಸರ್. ಆಮೇಲೆ ಕೆಲವ್ರ ಕಡೆಯಿಂದ ಏನು ಮಾಡ್ಯಾರ ಸರ್, ಅವ್ರು ಹೇಳಿಕೆ ಅವ್ರು ಒಪ್ಪಿಗೆ ತಗೊಂಬಲ್ದಂಗೆ ನಿನಗೆ ಅಷ್ಟು ಬರ್ತೈತಿ ಇಷ್ಟು ಬರ್ತೈತೆ ಅಂತಂದೇಳಿ ಮುರುಗೇಶ್ ಅವರಿಂದ ಆಶ್ವಾಸನೆ ಕೊಟ್ಟು ಎಲ್ಲ ದಾಖಲಾತಿಗಳು ತಗೊಂತಾರೆ ಸರ್. ಸೋಮಶೇಖರ್ ಸರ್. ನಮ್ಮ ಹೆಸರು ಪ್ರಕಾಶ್ ಅಂತ ಸರ್. ನಮ್ಮ ಗರಗದಲ್ಲಿ ಭೂಮಿ ಅದಾವೆ ಸರ್. ಟೋಟಲು 8 ಎಕರೆ ಭೂಮಿ ಇದಾವೆ ಸರ್. ನಾವೆಲ್ಲ ಒಂದೇ ಅಣ್ಣ ತಮ್ಮಳು. ನಮಗೆ KDBಲಿಂದ ಅಮೌಂಟ್ ಕೊಟ್ಟಾರ ಸರ್. 1.5 ಲಕ್ಷ ರೂಪಾಯಿ ಅಂತ ಎಕರೆಗೆ 1.5 ಲಕ್ಷ ರೂಪಾಯಿ ಅಂತ ಕೊಟ್ಟಾರ. ಆಮೇಲೆ ಫುಡ್ವಿಲ್ ಅಮೌಂಟ್ ಅಂತೇಳಿ ಕಂಪ್ನಿ ಕಡೆಯಿಂದ ಇವತ್ತು ಪ್ರೆಸೆಂಟಿಂದ ಏನು ನಡೀತೈತೆ ಅದು ಕೊಡ್ತೀವಿ ಅಂತ ಅವತ್ತು ಹೇಳಿದ್ರು ಸರ್. ಅದನ್ನು ಕೇಳೋಕೆ ಹೋದರೆ ನಮ್ಮ ಮೇಲೆ ಸ್ವಲ್ಪ ನಾವು ಗೇಟಿಗೆ ಹೋಗಿ ಕುಂತ್ಕೊಂಡು ಅಲ್ಲಿ ಕೇಳೋಕೆ ಹೋಗಂಗಿಲ್ಲ, ಪೊಲೀಸರನ್ನ ಕರೆಸಿ ನಮ್ಮನ್ನ ಹೊರಗೆ ಕಳಿಸ್ತಾರೆ. ಆಮೇಲೆ ನಮ್ಮ ಕಡೆಯಿಂದ ಏನೇನು ದಾಖಲಾತಿ ಬೇಕು ಎಲ್ಲವೂ ತಗೊಂಡಾರ ಸರ್. ಸಣ್ಣ ಮಕ್ಕಳದು ಕೂಡ ಒಪ್ಪಿಗೆ ಪತ್ರ ತಗೊಂಡಾರ ಸರ್. ಸಣ್ಣ ಮಕ್ಕಳದು ಕೂಡ ಒಪ್ಪಿಗೆ ಪತ್ರ ತಗೊಂಡಾರ. ನಾವು ಇವತ್ತು 6 ತಿಂಗಳಿಂದ ತಿರುಗಾಡ್ತಿದ್ದೀವಿ ಸರ್. ಸರಿಯಾಗಿ ಕಂಪ್ನಿ ನ್ಯಾಯ ಕೊಡ್ತಾ ಇಲ್ಲ ನಮಗೆ. ಸರಿಯಾದ ಪೇಮೆಂಟ್ ಕೊಡ್ತಾ ಇಲ್ಲ. ಒಳಗೆ ಕರ್ಕೊಂಡೋಗಿ ಕೇಳಿದ್ರೆ ನಿಮಗೆ ಕೊಡ್ಬೇಕು ಅನ್ನೋದು ಏನೈತೆ, ನಮಗೆ ಕೊಡೋದಕ್ಕೆ ನಿಮಗೆ ಬರ್ತಕ್ಕಂಥದ್ದು 2,75,000 ರೂಪಾಯಿ ಎಕರೆಗೆ ಕೊಡ್ತಾಯಿದ್ದೀವಿ. ಅದನ್ನು ತಗೊಳ್ರಿ, ನೀವು ಯಾವಾಗ ಬಂದ್ರೂ ತಗೊಳ್ರಿ ಅಂತ ಹೇಳ್ತಾ ಇದಾರೆ ಸರ್. ನಾವು ಅದನ್ನ ತಗೊಂಬಕ್ಕೆ ರೆಡಿ ಇಲ್ಲ. ನಾವೇನು ಕೇಳ್ತಾಯಿದ್ವಿ, ಬಗಲಾಗ ಏನು ಕೊಟ್ಟಿರ ಗರಗದ ಭೂಮಿ ಏನು ನಡೆದೈತೆ ಆ ರೇಟ್ ಕೊಡ್ರಿ ಅಂತ ನಾವು ಅವ್ರನ್ನ ಕೇಳ್ತಾಯಿದ್ವಿ. ದಯಮಾಡಿ ನೀವು ನಿಮ್ಮ ಮುಖಾಂತರನಾಗಲಿ ನಮಗೆ ಒಂದು ನ್ಯಾಯ ತೋರಿಸ್ಕೊಡ್ಬೇಕಂತ ಕೇಳ್ತಾಯಿದ್ವಿ ಸರ್. ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ವಿಜಯನಗರ ಜಿಲ್ಲಾ ಘಟಕದಿಂದ ದಿನಾಂಕ 11ರಿಂದ ಹೊಸಪೇಟೆ ನಗರದಲ್ಲಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗಿದೆ. ಹೀಗೆ 3ನೇ ದಿನದಂದು ಕಂಪ್ಲಿ ಶಾಸಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಮುಷ್ಕರಕ್ಕೆ ಬೆಂಬಲ ಸೂಚಿಸಿದರು. ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮಿಗಳ ಹಾಗೂ ದಲಿತ ಸಮುದಾಯದ ಸ್ವಾಮಿಗಳ ಸೂಚನೆಯ ಮೇರೆಗೆ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಹೋರಾಟ ಸಮಿತಿಯಿಂದ ಮೀಸಲಾತಿ ಹೆಚ್ಚಳಕ್ಕಾಗಿ ಆಗ್ರಹಿಸಿ ದಿನಾಂಕ 11ರಿಂದ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಗಿದೆ. ಹೀಗೆ 3ನೇ ದಿನದಂದು ಕಂಪ್ಲಿ ಶಾಸಕ ಗಣೇಶ್ ಸೇರಿದಂತೆ ವಿವಿಧ ಸಂಘಟಕರು ಧರಣಿ ಸತ್ಯಾಗ್ರಹಕ್ಕೆ ಸಾಥ್ ನೀಡಿದ್ದರು. ಇವತ್ತೇ 3 ಸದಸ್ಯ ಸಮಿತಿಯಿಂದ ಏನಾಯ್ತಲ್ಲ, ನಮ್ಗೆ ದಯವಿಟ್ಟು ತಾವು ಕೈ ಬಿಡಬೇಕು. 3 ಸದಸ್ಯ ಸಮಿತಿಯಿಂದ ಕೈ ಬಿಟ್ರೆ ಮಾತ್ರ ನಮಗೆ ಮೀಸಲಾತಿ ಸಿಗೋದು. ದುರಂತ ಏನಂದ್ರೆ, ನಾನು ಯಾವುದೇ ರಾಜಕೀಯ ವೇದಿಕೆ ಅಲ್ಲದು. ಇವತ್ತು ನಮ್ಮದೇ ಜಾತಿಯ ಒಬ್ಬ ಪ್ರಭಾವಿ ಮಂತ್ರಿಯಾಗಿ ಸನ್ಮಾನ್ಯ ರಾಮುಲವರು ಈ 3 ಸದಸ್ಯ ಸಮಿತಿ ಮಾಡ್ಬೇಕಾದ್ರೆ ಅಧ್ಯಕ್ಷ ಅವರಿದ್ರು. ಅಟ್ಲೀಸ್ಟ್ ಇಡೀ ರಾಜ್ಯದಲ್ಲಿ ಇಷ್ಟು ಭಯಂಕರವಾಗಿ ನಮ್ಮ ಜನ ಅಂದ್ರೆ ಇವತ್ತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆಗ್ತಿದ್ದಾರೆ. ಆದ್ರೆ ರಾಮುಲ್ ಅವರು ಯಾವ ರೀತಿ ಅದಕ್ಕೆ ಸೈನ್ ಮಾಡಿದ್ರು ನಮ್ಗೆ ಇಲ್ಲವರೆಗೂ ಗೊತ್ತಾಗಿಲ್ಲ. ಇವತ್ತು ಒಂದು ವರದಿ ಕೊಟ್ಟ ಮೇಲೆ ಮತ್ತೊಬ್ಬ ನ್ಯಾಯಮೂರ್ತಿ ಕೊಟ್ಟು ಇವತ್ತು ಏನು ಸಮಿತಿ ರಚನೆ ಮಾಡಿದ್ದಾರೆ. ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಫೆಬ್ರವರಿ 9 2ನೇ ಜಾತಿ ನಡೆಸ್ತಿದ್ದೆ. ಬಹುಶಃ ಲಕ್ಷಾಂತರ ಜನರ ಎದುರಿಗೆ ನಾವು ಮೀಸಲಾತಿ ಘೋಷಣೆ ಮಾಡ್ತಂತ ಹೇಳಿ ಹೋಗಿದ್ರು. ಅದೇ ರೀತಿ ಮಸ್ಕಿ ಮತ್ತೆ ಅನೇಕ ಕಡೆ ಚುನಾವಣೆ ಪ್ರಚಾರ ಬಂದಾಗ ನಾವು ಹೇಳಿದ್ದಲ್ಲ, ನಮ್ಮ ಸಮಾಜಕ್ಕೆ ಹೇಳಿದ್ದಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ
ತಮಗೆ ಮೀಸಲಾತಿ ಕೊಡ್ತು ಅಂತ ಅನೇಕ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ರು. ತಾವು ಕೊಟ್ಟಂತ ಮಾತು ನಮ್ಗೆ ಉಳಿಸ್ಕೊಡ್ರಿ ಅಂತಂದು ಇವತ್ತು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಆದ್ರೆ ಕೇಳಂತ ಪರಿಸ್ಥಿತಿನೆಲ್ಲ ಇರೋನ್ ದುರಂತ ಏನಂದ್ರೆ, ನಾವು ವಿಧಾನಸೌಧದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂಗ ಸುಮಾರು ಒಂದು ವಾರ ಕಾಲ ನಮಗೆ ಅರ್ಧ ಗಂಟೆ ಅವಕಾಶ ಕೊಡ್ರಂತ ಒಂದು ವಾರ ಕಾಲ ಸ್ಪೀಕರ್ಗೆ ಹೋಗಿ ನಾನು ಮನವಿ ಮಾಡಿದ್ದೀನಿ. ನಮಗೆ ಒಂದು ಅರ್ಧ ಗಂಟೆ ಕಾಲಾವಕಾಶ ಕೊಡ್ರಿ ಚರ್ಚೆ ಮಾಡ್ಲಿಕ್ಕೆ ಅಂತಂದು. ಅಲ್ಲಿ ಹೋಗಿ ಬೆರಣಿಗೆ ಬಾವಿಗೆ ಕೂಡ ಕೊಡಂತ ಪರಿಸ್ಥಿತಿ ಇವತ್ತಿಲ್ಲ. ಅಂದ್ರೆ ಎಷ್ಟು ದುರಂತ ಅಂದ್ರೆ, ಇದು ಒಂದು ಸಮಾಜದ ಬಗ್ಗೆ ಎತ್ತಿ ನಾವು ಮಾತಾಡ್ಬೇಕಂದ್ರೆ ಅಲ್ಲಿ ಅವಕಾಶ ಕೂಡ ನಮಗೆ ಕೊಡ್ತಾ ಇಲ್ಲ. ಈ ರೀತಿ ದುರಂತಗಳು ಇಡೀ ರಾಜ್ಯದಲ್ಲಿ ಆಗ್ತಿದ್ದಾವೆ. ಈ ವೇಳೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಎಸ್ಸಿ ಸಮುದಾಯಕ್ಕೆ 17% ಹಾಗೂ ಎಸ್ಟಿ ಸಮುದಾಯಕ್ಕೆ 7.5% ಮೀಸಲಾತಿಯನ್ನ ನೀಡಬೇಕು. ಹಾಗಾಗಿ 2 ಸಮುದಾಯಗಳಿಂದ ಜಂಟಿ ಹೋರಾಟ ನಡೆಸಲಾಗುತ್ತಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಜಾರಿಗೆ ತರಬೇಕು. ಹೊಸಪೇಟೆ ನಾಯಕ ಸಮುದಾಯದವರ ಶಕ್ತಿ ಏನೆಂಬುದನ್ನು ರಾಜ್ಯ ಸರ್ಕಾರಕ್ಕೆ ತೋರಿಸುತ್ತೇವೆ. ಮೀಸಲಾತಿ ಹೆಚ್ಚಳ ಮಾಡದಿದ್ದಲ್ಲಿ ಹೋರಾಟದ ಸ್ವರೂಪ ಬದಲಾಗಲಿದೆ ಎಂದು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ ಹೋರಾಟ ಪ್ರಾರಂಭವಾಯಿತು. 16-17 ತಾರೀಕಿಗೆ ಸನ್ಮಾನ್ಯ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಎಲ್ಲರೂ ಏನು ವಿಜಯನಗರ ಜಿಲ್ಲೆಗೆ ಆಗಮಿಸ್ತಿದ್ದಾರೆ. ಇವತ್ತು ವಿಜಯನಗರ ಜಿಲ್ಲೆ ವಾಲ್ಮೀಕಿ ಸಮಾಜದ ಶಕ್ತಿ ಏನಂತಂದು ಯಾಕಂದರೆ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ಹೀಗಾಗಿ ಇವತ್ತೇನು 16-17 ತಾರೀಕಿಗೆ ಈ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಬರ್ತಾಯಿದ್ದಾರೆ. ಇವತ್ತು ಅನೇಕ ಹೋರಾಟದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಸೇರಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತೇನು ಮೀಸಲಾತಿ ಘೋಷಣೆ ಮಾಡಿಲ್ಲ ಅಂದರೆ ನಾವು ಸುಮಾರು 10,000 ಜನ ಕಲಿಸಿ ನಾವು ಇವತ್ತು ಹೋರಾಟಕ್ಕೆ ನಾವು ಇಳಿಬೇಕಾಗ್ತೈತಿ. ಹಂಗಾಗಿ ಎಲ್ಲರೂ ಸಹಕಾರ ಮಾಡ್ರಿ ಅಂತಂದು ಹೇಳ್ತೀವಿ. ಇವತ್ತೇನು ಲೀಡರ್ಸ್ ಬರ್ತಾರಲ್ಲ 16-17 ತಾರೀಕಿಗೆ ಹೊಸಪೇಟೆ ವಾಲ್ಮೀಕಿ ಸಮಾಜದ ಏನು ಶಕ್ತಿ ಏನಂಬೋದು ಇಡೀ ರಾಜ್ಯ ಮತ್ತು ರಾಷ್ಟ್ರ ಬಿಜೆಪಿ ಗೊತ್ತಾಗಂಥ ಕೆಲಸ ಈ ಹೊಸಪೇಟೆಯಿಂದನೇ ಪ್ರಾರಂಭ ಮಾಡ್ತಂದು ಹೇಳ್ತಾರೆ. ದೇಶ ಸೇರಿದಂತೆ ರಾಜ್ಯದಲ್ಲಿ ಅನಿಲ ದರ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರತೊಡಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷದ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆಗಳನ್ನು ನಡೆಸಲಾಗುತ್ತಿದೆ. ಹೀಗೆ ಬೆಲೆ ಏರಿಕೆಯನ್ನ ಖಂಡಿಸಿರುವ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿಜಯನಗರ ಜಿಲ್ಲಾ ಘಟಕವು ಸ್ಥಳೀಯ ಜೈವಿ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಕೈಗೊಂಡಿತ್ತು. ಹೀಗೆ ರ್ಯಾಲಿಯು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಬಳಿಕ ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತೈಲ, ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆಯನ್ನ ಕೂಡಲೇ ಇಳಿಸಬೇಕು, ಇಲ್ಲದಿದ್ದರೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಬೆಲೆ ಏರಿಕೆ ಖಂಡಿಸಿ ದೇಶವ್ಯಾಪಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಗುಡುಗಿದ್ದಾರೆ. ಇವತ್ತು ಆ ಎಣ್ಣೆ ಗಗನಕ್ಕೇರಿದೆ, ಅದರ ಬೆಲೆ ಗಗನಕ್ಕೇರಿದೆ. ಆಮೇಲೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನೋಡಿದ್ರೆ ನಾವು ಇದೇ ಒಂದು 2014ಕ್ಕೆ ಇವರು ಅಧಿಕಾರಕ್ಕೆ ಬರುವಂಥ ಮುಂಚೆ ಏನಿತ್ತು ಆ ಒಂದು ಇವತ್ತು ಏನಿದೆ ಇವತ್ತು ಆ ಬೆಲೆ ಇವತ್ತಿಲ್ಲ. 65 ರೂಪಾಯಿಯಿಂದ ಈಚೆಗಿದ್ದಂಥ ಒಂದು ಬೆಲೆ ಏನಾಗಿದೆ ಇವತ್ತು 111ರಿಂದ 119 ರೂಪಾಯಿ ಬಂದಿದೆ. ಇವತ್ತು ಬಡಬಗ್ಗರು ಏನಿದೆ ಇವತ್ತು ಗಾಡಿ ತಮ್ಮ ವಾಹನಗಳು ದ್ವಿಚಕ್ರ ವಾಹನ ಆಗಲಿ ಅಥವಾ 4 ವೀಲರ್ಸ್ ಆಗಲಿ ಇವತ್ತು ನಡೆಸುವಂಥ ಒಂದು ಕಷ್ಟಕ್ಕೆ ಸಿಲುಕು ಹಾಕೊಂಡಿದ್ದಾರೆ ಅನ್ನೋಂಥದ್ದು ಅವ್ರಿಗೆ ಒಂದು ಏನಿದೆ ಇವತ್ತು ಪ್ರಜ್ಞೆ ಬರ್ತಾ ಇದೆ. ನಾವು ಏನು ನಮ್ಮ ಗಾಡಿ ನಾವು ಬಿಡಬೇಕು ಅಥವಾ ನಾವೇನಿದೆ ಇವತ್ತು ನಮ್ಮ ಗಾಡಿ ಬಿಟ್ಬಿಡೋಣ ಅನ್ನೋಂಥ ಒಂದು ಲೆಕ್ಕಕ್ಕೆ ಬಂದಿದೆ. ಇಂಥ ಒಂದು ಏನಿದೆ ಇವತ್ತು ಬೆಲೆ ಏರಿಕೆ ಮತ್ತು ಏನಿದೆ ಅಂದರೆ ದಿನನಿತ್ಯದ ವಸ್ತುಗಳು ಇವತ್ತು ಗಗನಕ್ಕೇರಿದೆ. ನೀವು ಮುಂದಿನ ದಿನಮಾನಗಳಲ್ಲಿ ನಾನು ನಮ್ಮ ಪಕ್ಷದ ವತಿಯಿಂದ ಆಮೇಲೆ ಏನು ಇಲ್ಲಿ ಬೇರೆ ಬೇರೆ ಸಂಘಟನೆಗಳವರು ಇಲ್ಲಿ ಸೇರಿದ್ದಾರೆ, ಎಲ್ಲ ಸಂಘಟನೆಗಳ ಮುಖಾಂತರ ಮತ್ತು ನಮ್ಮ ST ಪಕ್ಷದ ವತಿಯಿಂದ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ನೀವು ಅತಿ ಶೀಘ್ರದಲ್ಲಿ ಈ ಒಂದು ಬೆಲೆ ಏರಿಕೆ ಏನಿದೆ ಆ ಬೆಲೆ ಏರಿಕೆಗೆ ನಿಯಂತ್ರಣದಲ್ಲಿ ತಂದರೆ ನೀವು ಸರಿ, ಇಲ್ಲಾಂದರೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಬೇರೆ ಸಂಘಟನೆ ಮುಖಾಂತರ ನಾವು ಇನ್ನೂ ಉಗ್ರ ಹೋರಾಟಕ್ಕೆ ನಾವು ಇಳಬೇಕಾಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತೇಳಿ ಅಬ್ಬಬ್ಬಬ್ಬ ಮೋದಿಜಿ ಅವರೇ, ಇದೇ ನಿಮ್ಮ ಅಭಿವೃದ್ಧಿಯ ವಿಕಾಸ ಅವರು ನಿಮ್ದ? ಇದು ಇಂಥ ಸಂದರ್ಭದಲ್ಲಿ ಕೊರೋನಾ ಆಗಿ ಇನ್ನ ಮೊನ್ನೆನೇ ಕೊರೋನಾ ಇನ್ನ ಲಾಕ್ಡೌನ್ ಇಲ್ಲ ಮುಗಿಯಕ್ಕೆ ಬಂತು. ಈ ಸಂದರ್ಭದಲ್ಲಿ ಏನೋ ಒಂದು ದುಡಿಯೋ ಜನಗಳು ಒಂದು ನಡೆಸೋ ಜೀವನ ಸ್ವಲ್ಪ ಸುಧಾರಣೆ ಆಗುತ್ತಾ ಸಮಯದಲ್ಲಿ ಇಂಥ ಬೆಲೆ ಏರಿಕೆಗಳನ್ನು ನೀವು ಖಂಡಿತ ಇದು ಏರಿಕೆಯನ್ನು ಮಾಡಿದ್ದೀರಾ. ಇದು ಒಂದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನೀವು ಈ ಬೆಲೆ ಏರಿಕೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯನ್ನು ಅಕಸ್ಮಾತ್ ನೀವು ಈ ಬೆಲೆ ಏರಿಕೆಗಳನ್ನು ಇಳಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮತ್ತು ಚಳುವಳಿಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳುತ್ತಾ, ಈ ಬೆಲೆ ಏರಿಕೆ ನಿರಂತರ ಆಗಿರುವುದನ್ನು ಖಂಡಿಸಿ ನಾವು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ. ಬಹಳ ಆದಷ್ಟು ಬೇಗ
ಈ ಬೆಲೆ ಏರಿಕೆಯ ಒಂದು ಬೆಲೆ ಏರಿಕೆಯನ್ನು ಕಡಿವಾಣ ತಂದು ಇದನ್ನು ಸೂಕ್ತ ಕ್ರಮವಾಗಿ ವಹಿಸಿ ಜನರಿಗೆ ಅನುಕೂಲಕರವಾದಂತಹ ಒಂದು ಜೀವನ ಸಾಗಿಸಲು ಬದುಕುವಂಥ ರೀತಿಯಲ್ಲಿ ಅನುಕೂಲಕರವಾದ ವಾತಾವರಣ ಸೃಷ್ಟಿಸಬೇಕೆಂದು ಈ ಸರ್ಕಾರಕ್ಕೆ ನಾವು ಆಗ್ರಹಿಸುತ್ತೇವೆ. ಇದನ್ನು ಆಗದಿದ್ದಲ್ಲಿ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ವಿಧಾನಸೌಧ ಚಲೋ ಎಂಬ ಚಳುವಳಿಯನ್ನು ಮಾಡುತ್ತೇವೆ ಮತ್ತು ವಿಧಾನಸೌಧದ ಬಳಿ ನಾವು ಸತ್ಯಾಗ್ರಹವನ್ನು ಮಾಡಲು ಸಿದ್ಧ ಎಂದು ಈ ನಾವು ಪ್ರತಿಭಟನೆ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇವೆ. ಹೊಸಪೇಟೆ ನಗರಸಭೆಯ ವಿವಿಧ ಯೋಜನೆಗಳ ಅಡಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುತ್ತಿದೆ. ಹೀಗೆ 10ನೇ ವಾರ್ಡ್ ಬುಡ್ಗಜಂಗಮ ಕಾಲೋನಿಯಲ್ಲಿ ಡ್ರೈನೇಜ್ ನಿರ್ಮಿಸಲು 13 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 10ನೇ ವಾರ್ಡ್ ಬುಡ್ಗಜಂಗಮ ಕಾಲೋನಿಯಲ್ಲಿ ಡ್ರೈನೇಜ್ ನಿರ್ಮಿಸಲು ಹೊಸಪೇಟೆ ನಗರಸಭೆಯ ಎಸ್ಎಫ್ಸಿ ಯೋಜನೆಯ ಅಡಿಯಲ್ಲಿ 13 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಹೊಸಪೇಟೆ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಈ ಭಾಗದ ಜನಪ್ರತಿನಿಧಿಗಳು ಸೇರಿದಂತೆ ಬುಡ್ಗಜಂಗಮ ಸಮಾಜದ ಮುಖಂಡರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು. ನಗರಸಭಾ ಅಧ್ಯಕ್ಷರು ಆಯ್ಕೆ ಆಗಿರುವಂಥ ಸಂಕಲಮ್ಮವ ನಮ್ಮ ಹಿಂದುಳಿದ ವರ್ಗದ ದಲಿತ ಮಹಿಳಾ ಆಗಿರೋದ್ರಿಂದ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸಾಹೇಬ್ ಇವತ್ತು ನಮ್ಮವರಿಗೆ ಆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದಕ್ಕೆ ಇಡೀ ಅಲೆಮಾರಿಗಳು ನಾವು ದಲಿತ ಪರ ಸಂಘಟನೆಯಿಂದ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಾಹೇಬರಿಗೆ. ಹಾಗೆ ಇವತ್ತು ನಗರಸಭಾ ಉಪಾಧ್ಯಕ್ಷರಾದಂಥ ನಮ್ಮ ಆನಂದನವರಿಗೂ ಕೊಟ್ಟಿರೋದು ನಿಜವಾಗಲೂ ಹೃದಯಪೂರ್ವಕ ನಾವು ಆನಂದ್ ಸಿಂಗ್ ಸಾಹೇಬರಿಗೆ ಧನ್ಯವಾದ ಹೇಳಬೇಕಾಗಿ ಇಷ್ಟವಾಗುತ್ತೆ. ಯಾಕಂದರೆ ಒಳ್ಳೆ ಬುದ್ಧಿವಂತರು, ವಿದ್ಯಾವಂತರು ಇವತ್ತು ನಗರಸಭೆಗೆ ಆ ವಕೀಲರಿರೋದ್ರಿಂದ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸಾಕಷ್ಟು ಕಾಮಗಾರಿಗಳಿಗೆ ಒಳ್ಳೆ ಭ್ರಷ್ಟಾಚಾರ ಇಲ್ಲದ ಆಡಳಿತವನ್ನು ಕೊಡೋದಕ್ಕೆ ಅಣ್ಣ ಸೂಕ್ತವಾದ ವ್ಯಕ್ತಿ, ಸೂಕ್ತವಾದ ವಕೀಲರು, ನ್ಯಾಯವಾದಿಗಳು ಆಗಿರೋದ್ರಿಂದ ಇವತ್ತು ನಾನಿಷ್ಟೇ ನಮ್ಮ ಬೇಡಿಕೆ. ಇನ್ನೂ ನಮ್ಮ ಅಲೆಮಾರಿ ಕಾಲೋನಿಗಳು ಸಾಕಷ್ಟಿದೆ ಸರ್. ಅಧ್ಯಕ್ಷರೇ, ತಾವು ತುಂಬ ಹೃದಯದಿಂದ ನಮ್ಮ ಅಲೆಮಾರಿಗಳು ಕಾಲೋನಿಗಳು ಬೇಡಿಕೆಗಳನ್ನು ಸಂಪೂರ್ಣವಾಗಿ ತಮ್ಮ ಅವಧಿಯಲ್ಲಿ ಈಡೇರಿಸಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮ ಹತ್ರ ಅಭಿನಂದನೆಗಳು ಕೋರ್ತಾ ನನ್ನ ಕೈ ಮುಗಿದು ಕೂಡ ಕೇಳಿ ನಮ್ಮ ಅಲೆಮಾರಿಗಳು ಕಾಲೋನಿ ಸಮಸ್ಯೆಗಳು ಎಲ್ಲೇ ಇದ್ರೂ ಸುಧಾ ಯಾವುದೇ ಭೇದ ಭಾವ ಇಲ್ಲದೇ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ತಾವು ಕೆಲಸ ಮಾಡಿಕೊಡ್ಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮ ಹತ್ರ ಮನವಿ ಮಾಡಿಕೊಡ್ತೇನೆ ಅಧ್ಯಕ್ಷರೇ. ಇನ್ನು 13 ಲಕ್ಷ ಮೊತ್ತದಲ್ಲಿ ಡ್ರೈನೇಜ್ ಕಾಮಗಾರಿ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಅಭಿವೃದ್ಧಿ ಕಾಮಗಾರಿಗೆ ಸಹಕರಿಸಬೇಕೆಂದು ಹೊಸಪೇಟೆ ನಗರಸಭಾ ಉಪಾಧ್ಯಕ್ಷ ಆನಂದ್ ರವರು ಈ ವೇಳೆ ಈ ಭಾಗದ ನಿವಾಸಿಗರಲ್ಲಿ ಕೋರಿಕೊಂಡರು. ಹೊಸಪೇಟೆ ನಗರಸಭೆ ವತಿಯಿಂದ ಎಸ್ಎಫ್ಸಿ ಯೋಜನೆ ಅಡಿಯಲ್ಲಿ ಇವತ್ತು ನಗರಸಭೆಯ ವ್ಯಾಪ್ತಿಯ ಅಡಿಯಲ್ಲಿ ಬರ್ತಕ್ಕಂಥ 10ನೇ ವಾರ್ಡ್ ಬುಡ್ಗಜಂಗಮ ಕಾಲೋನಿಯಲ್ಲಿ ಇವತ್ತು ನಾವು ಸುಮಾರು 13 ಲಕ್ಷ ಅನುದಾನದ ಅಡಿಯಲ್ಲಿ ಈ ಒಂದು ಡ್ರೈನೇಜ್ ಕೆಲಸ ಪ್ರಾರಂಭ ಮಾಡ್ತಿದ್ದೇವೆ. ಈ ಒಂದು ಅನುದಾನ ಪಡೆದಂಥ ನಗರಸಭೆ ಸದಸ್ಯರಿರ್ಬೋದು, ಈ ಅನುದಾನ ಕಾಮಗಾರಿ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ಗಳು ಒಳ್ಳೆ ಒಂದು ಮೆಟೀರಿಯಲನ್ನು ಉಪಯೋಗಿಸಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಇವತ್ತು ನಾವು ಬರೀ 10ನೇ ವಾರ್ಡಲ್ಲ 35 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಬರ್ತಕ್ಕಂಥ ಎಲ್ಲ ಕಾಮಗಾರಿಗಳಿಗೆ ನಾವು ಚಾಲನೆ ನೀಡಿದ್ದೇವೆ. 2020-21ನೇ ಸಾಲಿನಲ್ಲಿ ಆದಂಥ ಎಲ್ಲ ಅನುದಾನವನ್ನು ನಾವು ಸುಮಾರು ಈಗ 15-20 ದಿವಸಗಳಿಂದ ಪ್ರತಿ ವಾರ್ಡ್ನಲ್ಲಿ ಆದಂಥ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಮುಂದೆ ನಗರಸಭೆ 3 ವರ್ಷ ಆಡಳಿತ ಮಂಡಳಿ ಇದ್ದಿಲ್ಲ, ಆದರೆ ಈಗ ಬಂದಿದೆ. ಇನ್ನು ಮುಂದೆ ನಗರಸಭೆ ಒಳ್ಳೆ ವ್ಯಾಪ್ತಿಯಲ್ಲಿ ಬರ್ತದೆ ಎಲ್ಲ ವಾರ್ಡ್ಗಳಿಗೆ ನಾವು ಯಾವುದೇ ಪಕ್ಷಭೇದ ಮರೆತು ಅಭಿವೃದ್ಧಿಗೆ ನಾವು ಒತ್ತು ನೀಡುತ್ತಾ ಅದನ್ನೆಲ್ಲರೂ ಸಾರ್ವಜನಿಕ ಸದುಪಯೋಗಪಡಿಸಿಕೊಳ್ಬೇಕಂತ ಹೇಳಿ ನಾನು ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ 35ನೇ ವಾರ್ಡಿನ ಸದಸ್ಯರ ಪರವಾಗಿ ಅವರಿಗೆ ಕೇಳಿಕೊಳ್ತೀನಿ. ನಮಸ್ಕಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ.
ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆದ 30ನೇ ಘಟಿಕೋತ್ಸವ. 3 ಜನ ಸಾಧಕರಿಗೆ ನಾಡೋಜ ಗೌರವ ಪದವಿ ಪ್ರದಾನ ಮಾಡಿದ ರಾಜ್ಯಪಾಲರು. ರೈತರಿಗೆ ಗುಡ್ ವಿಲ್ ನೀಡುವಲ್ಲಿ ಬಿಎಂಎಂ ಕಾರ್ಖಾನೆಯಿಂದ ತಾರತಮ್ಯ. ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ನಡೆಸಿದ ಗರಗ ಗ್ರಾಮದ ಗುಡ್ ವಿಲ್ ವಂಚಿತ ರೈತರು. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕಾಗಿ 3ನೇ ದಿನದಂದು ಮುಂದುವರೆದ ಧರಣಿ ಸತ್ಯಾಗ್ರಹ. ಮೀಸಲಾತಿ ಹೆಚ್ಚಳ ಮಾಡದಿದ್ದಲ್ಲಿ ಹೋರಾಟದ ಸ್ವರೂಪ ಬದಲು ಸ್ಪಷ್ಟಪಡಿಸಿದ ಶಾಸಕ ಜೆಎನ್ ಗಣೇಶ್. ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಎಸ್ಡಿಪಿಐ ಸಂಘಟನೆ. 13 ಲಕ್ಷ ಮೊತ್ತದಲ್ಲಿ ನಡೆಯಲಿರುವ ಡ್ರೈನೇಜ್ ಕಾಮಗಾರಿ. ತನ್ನಿಮಿತ್ಯ ನಗರಸಭೆಯಿಂದ ನೆರವೇರಿದ ಭೂಮಿ ಪೂಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.